ಕೆ ಹರಿಪ್ರಸಾದ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ದೊಣ್ಣೆ ಹಿಡ್ಕೊಂಡು ಹೋಗೋರಲ್ಲ ದನ ಕಾಯಕ್ಕೆ ಹೋಗೋರು ಅಂತ. ಮಿಸ್ಟರ್ ಹರಿಪ್ರಸಾದ್ ಅವರೇ, ದನ ಕಾಯ್ತಿದ್ದ ಗೊಲ್ಲ ಶ್ರೀಕೃಷ್ಣ ಪರಮಾತ್ಮ ಕಂಡ್ರಿ. ಈ ದೇಶಕ್ಕೆ ಭಗವದ್ಗೀತೆ ಕೊಟ್ಟವನು. ಆ ಪರಿಜ್ಞಾನ ಇಲ್ಲ ನಿನಗೆ. ಏನು ಹೇಳ, ನಿನಗೆ ಆ ಪರಿಜ್ಞಾನನೇ ಇಲ್ಲ ನಿನಗೆ. ಹೌದು, ಇಡೀ ಜಗತ್ತಿಗೆ ಗೀತೆನ ಕೊಟ್ಟಿದ್ದು ಅದೇ ದನ ಕಾಯ ಗೊಲ್ಲ ಕಂಡ್ರಿ. ಒಂದು ಎಲೆಕ್ಷನ್ ಗೆಲ್ಲಕ್ಕಾಗದಿರ ಅಯೋಗ್ಯ ನೀನು. ನೀನು ದೊಣ್ಣೆ ಹಿಡ್ಕೊಂಡವ್ರು ದನ ಮೇಸೋರಂತೆ. ದನ ಮೇಸೋರು ತಾಕತ್ತು ಎಷ್ಟಿತ್ತು ಅಂತ ನಿನಗೇನು ಗೊತ್ತು? ದೊಣ್ಣೆ ಹಿಡ್ಕೊಂಡು ಹೋಗೋರು ದನ ಕಾಯೋರಾದರೆ ಪೆಟ್ರೋಲ್ ಬಾಂಬು ಕಲ್ಲು ಮೊಚ್ಚಿ ಹಿಡ್ಕೊಂಡು ಹೋಗ್ತಾರಲ್ಲ, ಅವ್ರೇನು ಮಾಡೋರು ಹೇಳಿ. ಅದನ್ನು ಯಾಕೆ ಗಂಟ್ಲಾಗೆ ನಾನು ತಗ್ಲ್ಕೊಂಡಿದ್ಯಾ? ಹೇಳ್ರಿ ಹರಿಪ್ರಸಾದ್ ಅವರೇ, ಏನು ತಗ್ಲ್ಕೊಂಡಿದ್ಯಾ ಗಂಟ್ಲಲ್ಲಿ? ನಿಮ್ಮ ಗಂಟ್ಲಲ್ಲಿ ಯಾವಾಗಲೂ ತಗ್ಲ್ಕೊಂಡಿರುತ್ತೆ ಬೇರೆಯವ್ರ ಬಗ್ಗೆ ಹೇಳೋವಾಗ. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಸರ್ಕಾರಗಳೇ ಏನು ಮಾಡ್ತವೆ, ಸನಾತನ ಧರ್ಮದ ಸರ್ವನಾಶಕ್ಕೆ ಸಮಾವೇಶಗಳು ಮಾಡ್ತಿದ್ದಾರೆ ಇವತ್ತು. ಹೌದು ವೀಕ್ಷಕರೇ, ಅವರು ಓಪನ್ ಆಗಿ ಸ್ಟೇಜ್ಗಳ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ನಾವು ಸನಾತನ ಧರ್ಮದ ಸರ್ವನಾಶ ಮಾಡೋದಕ್ಕೆ ಇದ್ದೀವಿ ಅಂತ ಹೇಳ್ತಾರೆ. ಈ ಕ್ರಿಶ್ಚಿಯನ್ ಮಿಷನರಿಗಳಿಂದ ಏನು ದುಡ್ಡನ್ನು ತೊಗೊಂಡು, ಫಂಡ್ಗಳನ್ನ ತೊಗೊಂಡು ಇವತ್ತು ಈ ಕನ್ವರ್ಷನ್ಗೆ ಏನು ಸಪೋರ್ಟ್ ಮಾಡ್ತಿದ್ದಾರಲ್ವ, ಈ ಮನಸ್ಥಿತಿಗಳು ಇವತ್ತು ದೇಶದಲ್ಲಿ ಇಂಥ ಒಂದು ವಿಷಬೀಜನ ಬಿತ್ಕೊಂಡು ಓಡಾಡ್ತಿದ್ದಾರೆ. ಒಂದಷ್ಟು ಜನ ಇದನ್ನು ಇಸ್ಲಾಂ ಮಾಡ್ತೀವಿ ಅಂತ ಹೇಳಿ ಅವರು ಬಾಂಬುಗಳು ಗನ್ನುಗಳು ತಗೊಂಡು ಅವ್ರು ಓಡಾಡ್ತಿದ್ದಾರೆ. ಇನ್ನು ಈ ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆಯಲ್ಲ, ಇವರು ಇಂಥದ್ದು ಯಾವುದೂ ಮಾಡಲ್ಲ. ಇವರು ಗನ್ನು ಹಿಡಿಯೋದಿಲ್ಲ, ಬಾಂಬುನೂ ಹಾಕೋದಿಲ್ಲ, ಯಾರನ್ನೂ ಕೊಲ್ಲೋದು ಇಲ್ಲ. ಇವರು ಏನಂದರೆ ಮತಾಂಧತೆ, ಧರ್ಮದ ಬೀಜನ ತಪ್ಪಾಗಿ ಧರ್ಮದ ಬಗ್ಗೆ ಅರಿವಿಲ್ದಿರೋರು ಅದನ್ನ ಹುಡ್ಕೊಳ್ಳೋದು, ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆಯಲ್ಲಿ ಇರೋರನ್ನ ಹುಡ್ಕೋದು, ಅವ್ರನ್ನ ಟಾರ್ಗೆಟ್ ಮಾಡೋದು, ಅವರಿಗೆ ಧರ್ಮದ ಅಫೀಮನ್ನು ತುಂಬಿಬಿಟ್ಟು ಹಿಂದೂ ಸಮಾಜದ ಮೇಲೆ ಎತ್ಕಟ್ಟೋದು, ಅವ್ರನ್ನ ತೊಗೊಂಡೋಗ್ಬಿಟ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಮಾಡೋದು. ಈ ದೇಶದ ಬೆಳವಣಿಗೆನ ಸಹಿಸೋಕ್ಕಾಗದೇ ಇರೋವಂಥ ಸಾಕಷ್ಟು ಜನರು ಹೊರಗಡೆ ದೇಶಗಳಲ್ಲಿದ್ದಾರೆ. ಅವರು ಇವರಿಗೆ ಎಷ್ಟು ಬೇಕಾದರೂ ಫಂಡಿಂಗ್ ಮಾಡ್ತಾರೆ, ಎಷ್ಟು ಬೇಕಾದರೂ ದುಡ್ಡು ಕೊಡ್ತಾರೆ. ಹೌದು ವೀಕ್ಷಕರೇ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾರೆ. ಟಿವಿ ವಿಕ್ರಮದ ಪ್ರೀತಿಯ ನೋಡುಗರಿಗೆ ಟ್ಯಾಕ್ಸಿವಾಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ನರಸಿಂಹಮೂರ್ತಿ. ವೀಕ್ಷಕರೇ, ನಾವು ಇವತ್ತು ದೇಶದಲ್ಲೆಲ್ಲ ನೋಡ್ತಾ ಇದ್ದೀವಿ, ತುಂಬ ದೊಡ್ಡ ಮಟ್ಟದಲ್ಲಿ ಇವತ್ತು ಏನಾಗ್ತಿದೆ ಅಂದರೆ ಕನ್ವರ್ಷನ್ಗಳಾಗ್ತಿದೆ. ಕನ್ವರ್ಷನ್ ಅಂದರೆ ಮತಾಂತರ ತುಂಬ ಹೆಗ್ಗಿಲ್ಲದೆ ಇವತ್ತು ಕ್ರಿಶ್ಚಿಯನ್ ಮಿಷನರಿಗಳು ಹಿಂದೂ ಸಮಾಜಕ್ಕೆ ಇವತ್ತು, ಅದರಲ್ಲೂ ಕೂಡ ಒಂದು ಸ್ವಲ್ಪ ದುರ್ಬಲರಾಗಿರೋವಂಥ ಹಿಂದೂ ಸಮಾಜದಲ್ಲಿರೋ ಒಂದಷ್ಟು ಜನರಿಗೆ ಇವತ್ತು ಆಮಿಷಗಳನ್ನ ಮಾಡಿ, ಏನೇನೋ ಆಸೆಗಳನ್ನ ತೋರಿಸಿ ಇವತ್ತು ಮತಾಂತರಗಳನ್ನು ದೇಶವ್ಯಾಪಿ ಹೆಗ್ಗಿಲ್ದಂಗೆ ಮಾಡ್ತಿದ್ದಾರೆ. ಅದು ಕರ್ನಾಟಕನೂ ಸೇರ್ಕೊಂಡು. ಇದು ಏನಕ್ಕಾಗ್ತಿದೆ? ಯಾಕೆ ಹಿಂದೂ ಸಮಾಜ ಇಷ್ಟೊಂದು ದುರ್ಬಲವಾಗಿದೆಯಾ? ಇದನ್ನು ಯಾಕೆ ತಡಿತಾ ಇಲ್ಲ? ಈ ಥರ ಸಾಕಷ್ಟು ಪ್ರಶ್ನೆಗಳಿವತ್ತು ಸಮಾಜದಲ್ಲಿ ಎದ್ದಿದೆ. ಇದು ಯಾಕೆ ತಡೆಯೋಕ್ಕಾಗ್ತಿಲ್ಲ? ಕೆಲವರು ಹೇಳ್ತಾ ಇರೋದು ಸಮಾಜದಲ್ಲಿರೋ ಅಸಮಾನತೆ, ಬಡತನ, ನಿರುದ್ಯೋಗ, ಈ ಕಾರಣಕ್ಕೆ ತುಂಬ ಈಸಿಯಾಗಿ ಮತಾಂತರ ಜನ ಹಾಕ್ತಿದ್ದಾರೆ ಅಂತ ಹೇಳಿ ಇವತ್ತು ಸಾಕಷ್ಟು ಜನ ಇದನ್ನು ವ್ಯಾಖ್ಯಾನ ಮಾಡ್ತಿದ್ದಾರೆ. ನಿರುದ್ಯೋಗ ಸಮಸ್ಯೆ ಸಮಾಜದ ಎಲ್ರಿಗೂ ಇದೆ. ಅದು ಬರೀ ಹಿಂದೂ ಸಮಾಜಕ್ಕೆ ಏನಲ್ಲ, ಎಲ್ರಿಗೂ ಇದೆ ನಿರುದ್ಯೋಗ. ಆ ಕಡೆನೂ ಇದೆ. ಕ್ರಿಶ್ಚಿಯನ್ನಲ್ಲೂ ನಿರುದ್ಯೋಗ ಇದೆ. ಅವರು ಯಾಕೆ ಇದಕ್ಕೆ ಬರ್ತಾಯಿಲ್ಲ, ಹಿಂದೂ ಧರ್ಮಕ್ಕೆ ಬರ್ತಾಯಿಲ್ಲ? ಇದು ಹಂಗೆ ಆಗ್ತಿಲ್ಲ ವೀಕ್ಷಕರೇ. ಇದನ್ನು ನೋಡಿದ್ರೆ ಇದು ತುಂಬ ವ್ಯವಸ್ಥಿತವಾಗಿ ಒಂದು ಅಷ್ಟು ಜನ ಸೇರ್ಕೊಂಡು ಇದನ್ನು ತುಂಬ ವ್ಯವಸ್ಥಿತವಾಗಿ ಇದನ್ನು ಮಾಡ್ತಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಹೌದು ವೀಕ್ಷಕರೇ, ಇವತ್ತು ನೋಡಿ, ನಾವು ತಮಿಳ್ನಾಡಲ್ಲಿ, ಕೇರಳದಲ್ಲಿ ಮತ್ತು ಆಂಧ್ರದಲ್ಲಿ ನೋಡಿದ್ರೆ ಸರ್ಕಾರಗಳೇ ಇದನ್ನು ಡೈರೆಕ್ಟಾಗಿ ಮಾಡುತ್ತೇನೋ ಅಂತ ಕಾಣಿಸ್ತಿದೆ ಅಂತ ಅನಿಸುತ್ತೆ ನಮಗೆ ಮೇಲ್ನೋಟಕ್ಕೆ. ಯಾಕೆಂದರೆ ನೀವು ತಮಿಳ್ನಾಡಲ್ಲಂತೂ ಇದರದ್ದು ತುಂಬ ಹೆಗ್ಗಿಲ್ಲದೆ ನಡೀತಿದೆ. ಆ್ಯಕ್ಚುಲಿ ತಮಿಳ್ನಾಡಲ್ಲಿ ಸರ್ಕಾರಗಳೇ ಏನು ಮಾಡ್ತವೆ, ಸನಾತನ ಧರ್ಮದ ಸರ್ವನಾಶಕ್ಕೆ ಸಮಾವೇಶಗಳು ಮಾಡ್ತಿದ್ದಾರೆ ಇವತ್ತು. ಹೌದು ವೀಕ್ಷಕರೇ, ಅವರು ಓಪನ್ ಆಗಿ ಸ್ಟೇಜ್ಗಳ ಮೇಲೆ ನಿಂತ್ಕೊಂಡು ಹೇಳ್ತಾರೆ, ನಾವು ಸನಾತನ ಧರ್ಮದ ಸರ್ವನಾಶ ಮಾಡೋದಕ್ಕೆ ಇದ್ದೀವಿ ಅಂತ ಹೇಳ್ತಾರೆ. ಹೌದು, ಮತ್ತು ಅವ್ರು ಹೇಳ್ತಾರೆ ನಾವು ಯಾವುದೋ ಬೇರೆ ಒಂದು ದೇಶನ ಕಟ್ತೀವಿ ಅಂತ ಹೇಳ್ತಾರೆ. ಈ ರೀತಿಯೆಲ್ಲ ಆಗ್ತಾ ಇರೋದ್ರಿಂದ ಇವತ್ತು ಸಾಕಷ್ಟು ಜನ ಅದಕ್ಕೆ ಆಕರ್ಷಣೆಯಾಗಿ ಇವತ್ತು ಹೋಗ್ತಾ ಇರೋದು ಕೂಡ ಇದೆ. ಸಾಕಷ್ಟು ಜನ ಅದನ್ನೇ ನಾನು ಹೇಳಿದ್ನಲ್ಲಾಗಲೇ, ಏನೋ ಬಡತನದಿಂದ ಹೋಗ್ತಿದ್ದಾರೆ, ಅವಿದ್ಯಾವಂತರು ಹೋಗ್ತಿದ್ದಾರೆ, ನಿರುದ್ಯೋಗದಿಂದ ಬೇಸತ್ತು ಹೋಗ್ತಿದ್ದಾರೆ ಅಂತಲೂ ಕೂಡ ಕೆಲವರು ವ್ಯಾಖ್ಯಾನ ಮಾಡ್ತಿದ್ದಾರೆ. ಆದರೆ ನನಗೇನು ಹಂಗೆ ಅನ್ನಿಸ್ತಿಲ್ಲ. ಇವತ್ತು ತುಂಬ ಹೈ ಪ್ರೊಫೈಲಲ್ಲಿರೋ ಜನನೂ ಕೂಡ ಇವತ್ತು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗ್ತಿದ್ದಾರೆ. ಈಗ ಅವ್ರನ್ನ ನಾವು ಮಾತಾಡಿಸಿದಾಗ ನಮಗೆ ಅಲ್ಲಿ ಸಿಗ್ತಾ ಇರೋ ಒಂದು ಏನಪ್ಪ ಅವ್ರು ಹೇಳ್ತಿರೋದು ಅಂದರೆ, ಹಿಂದೂ ಸಮಾಜದಲ್ಲಿ ಅದರಲ್ಲೂ ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮಗೆ ಫ್ರೀಡಮ್ ಇಲ್ಲ, ಮನೆಗಳಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ ಇದೆ, ತುಂಬ ಆಚಾರ ವಿಚಾರಗಳಿದೆ, ಈ ರೀತಿಯ ಪ್ರಶ್ನೆಗಳು ಬರುತ್ತೆ.
ನನಗೆ ಅನಿಸುತ್ತೆ ಅವಾಗ ಇದನ್ನೆಲ್ಲ ಕೇಳಿದಾಗ ನಮ್ಮಲ್ಲಿರೋ ಒಂದಷ್ಟು ಪದ್ಧತಿಗಳನ್ನ ಏನಾದರೂ ಬದಲಾವಣೆ ಮಾಡ್ಕೋಬೇಕಾ, ಏನಾದರೂ ಸರಳೀಕರಣ ಮಾಡ್ಕೋಬೇಕಾ ಅದರಲ್ಲಿ ಅಂತ ಅನ್ನಿಸುತ್ತೆ. ಗೊತ್ತಿಲ್ಲ, ನಾನು ಅದನ್ನು ಮಾಡಬೇಕಾ ಮಾಡಬಾರ್ದಾ ನನಗೆ ಗೊತ್ತಿಲ್ಲ. ನನ್ನ ಗಮನಕ್ಕೆ ಬಂದಿದ್ದು ನಾನು ಹೇಳ್ತಿದ್ದೀನಿ. ಯಾಕೆ ನಾನೊಂದು ಜನರು ಮಾತಾಡಿಸಿದಾಗ ಅವರು ಏನು ಹೇಳಿದ್ರು ಮಾತಾಡಿದ್ರು ಅದನ್ನು ನಿಮ್ಮ ಹತ್ರ ಹೇಳ್ತಿದ್ದೀನಿ. ನಾನು ಸಾಕಷ್ಟು ಜನ ಇದನ್ನು ಹೇಳ್ತಾರೆ. ನಮ್ಮಲ್ಲಿ ಈಗ ಏನು ತುಂಬ ದಲಿತ ಸಮುದಾಯದಿಂದ ಕನ್ವರ್ಟ್ ಆಗ್ತಿದ್ದಾರೆ ಅಂತ ಹೇಳ್ತಾರೆ. ನನಗೆ ಗೊತ್ತಿಲ್ಲ ದಲಿತರು ಯಾಕೆ ಕನ್ವರ್ಟ್ ಆಗ್ತಿದ್ದಾರೆ, ನಿಜವಾಗ್ಲೂ ಅವರೇ ಕನ್ವರ್ಟ್ ಆಗ್ತಿದ್ದಾರೆ. ಖಂಡಿತ ಇದನ್ನು ಒಪ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದರೆ ಈ ದೇಶದ ಸಂವಿಧಾನದಲ್ಲಿ ದಲಿತರಿಗೆ ಸಾಕಷ್ಟು ಅವಕಾಶಗಳನ್ನ ಕೊಟ್ಟಿದೆ ಈ ದೇಶದ ಸಂವಿಧಾನ. ಮತ್ತು ಅವರು ಮುಂದೆ ಬರೋದಕ್ಕೆ ಸಾಕಷ್ಟು ರಿಸರ್ವೇಷನ್ಗಳಿದೆ, ಅವರಿಗೆ ಸಾಕಷ್ಟು ಅವಕಾಶಗಳು ಹಿಂದೂ ಧರ್ಮದಲ್ಲೇ ಇದೆ. ಅವರು ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿ ಅಲ್ಲಿ ಏನು ಸಾಧನೆ ಮಾಡೋದೇನಿದೆ ನನಗೆ ಅರ್ಥ ಆಗ್ತಿಲ್ಲ. ಬಟ್ ತುಂಬ ಜನ ಹೇಳ್ತಾರೆ ದಲಿತರಿಗೆ ತುಂಬ ಜನ ಹೋಗ್ತಿದ್ದಾರೆ. ಏನಕ್ಕೆ ಅಂದರೆ ಇಲ್ಲಿರೋ ಅಸಮಾನತೆಯಿಂದ ಅವರನ್ನು ನಡೆಸ್ಕೊಳ್ಳೋ ರೀತಿಯಿಂದ ಇವತ್ತು ಹೊರಗಡೆ ಹೋಗ್ತಿದ್ದಾರೆ, ಬೇರೆ ಧರ್ಮಗಳನ್ನ ಅವರು ಅನುಸರಿಸ್ತಿದ್ದಾರೆ ಅಂತ ಹೇಳ್ತಿದ್ದಾರೆ. ನಾನು ಅದನ್ನ ಒಪ್ಕೊಳ್ಳೋಕೆ ರೆಡಿ ಇಲ್ಲ. ಯಾಕೆಂದ್ರೆ ನಾನು ಹೇಳ್ದಂಗೆ ಸಂವಿಧಾನದಲ್ಲಿ ಸಾಕಷ್ಟು ಅವಕಾಶಗಳು ಆ ಒಂದು ಸಮಾಜಕ್ಕೆ ಕೊಟ್ಟಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಇನ್ನು ಇವತ್ತು ಯಾವ ಮಟ್ಟದಲ್ಲಿದೆ ಅಂದರೆ ರಾಜಕಾರಣಿಗಳೇ ಹೇಳ್ತಾರೆ. ಇವತ್ತು ತಮಿಳ್ನಾಡಿನ ರಾಜಕಾರಣಿಗಳು ಒಂದಷ್ಟು ಜನ ಹೇಳ್ತಾರೆ ನಾವು ಹೊಸ ದೇಶನ ಕಟ್ತೀವಿ, ಹೌದು ನಾವು ಹೊಸ ದೇಶನ ಹುಟ್ಟಾಕ್ತೀವಿ ಅಂತ ಹೇಳಿ ಇವತ್ತು ಕನ್ವರ್ಷನ್ ಮಾಡ್ತಿದ್ದಾರೆ. ನನಗೆ ಗೊತ್ತಿಲ್ಲ ಅವತ್ತು ದೇಶ ಅಂದರೆ ಇವ್ರು ಏನು ಅಂದ್ಕೊಂಡಿದ್ದಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ದೇಶ ಅಂದ್ಕೊಂಡ್ಬಿಟ್ಟಿದ್ದಾರೆ ಇವರು. ಖಂಡಿತ ಅದಲ್ಲ. ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಏನು ಇದೆ ಇದು ಒಂದು ಭೌಗೋಳಿಕ ಪ್ರದೇಶ. ಹೌದು ವೀಕ್ಷಕರೇ, ಅದು ಭೌಗೋಳಿಕ ಪ್ರದೇಶ, ಜಿಯೋಗ್ರಫಿಕಲ್ ಏರಿಯಾ ಅಷ್ಟೇ. ಆದರೆ ಒಂದು ದೇಶ ಅಂದರೆ ಅಲ್ಲಿನ ಆಚಾರ ವಿಚಾರ ಸಂಸ್ಕೃತಿ ಕಲೆ ಸಾಹಿತ್ಯ ಉಡುಗೆ ತೊಡುಗೆ ಇದೆಲ್ಲನೂ ಸೇರಿಕೊಳ್ಳುತ್ತೆ. ಹೌದು, ಇಲ್ಲಿನ ಭಕ್ತಿ ಇಲ್ಲಿನ ಆಚಾರಗಳು ಇವೆಲ್ಲನೂ ಕೂಡ ಒಂದು ದೇಶ. ಇವತ್ತು ಭಾರತ ಹೆಂಗಿದೆ ಅಂದರೆ ವಿವಿಧತೆಯಲ್ಲಿ ಏಕತೆ. ನೀವು ಇಲ್ಲಿ ಕೂತ್ಕೊಂಡು ಇಡೀ ಜಗತ್ತನ್ನು ನೋಡ್ಬೋದು. ಹೌದು, ಇಲ್ಲಿ ಕೂತ್ಕೊಂಡು ಇಡೀ ಜಗತ್ತನ್ನು ನೋಡ್ಬೋದು. ಆ ರೀತಿಯ ಒಂದು ದೇಶ. ಇಂಥ ಒಂದು ದೇಶನ ಹೊಡೆದು ಇವತ್ತು ಬೇರೆ ದೇಶ ಕಟ್ತೀವಿ ಅಂತ ಹೇಳ್ತಾರೆ ಕೆಲವು ಅಯೋಗ್ಯರು. ಕೆಲವು ಈ ಏನು ಈ ಕ್ರಿಶ್ಚಿಯನ್ ಮಿಷನರಿಗಳಿಂದ ಏನು ದುಡ್ಡನ್ನು ತೊಗೊಂಡು ಫಂಡ್ಗಳನ್ನ ತೊಗೊಂಡು ಇವತ್ತು ಈ ಕನ್ವರ್ಷನ್ಗೆ ಏನು ಸಪೋರ್ಟ್ ಮಾಡ್ತಿದ್ದಾರಲ್ವ, ಈ ಮನಸ್ಥಿತಿಗಳು ಇವತ್ತು ದೇಶದಲ್ಲಿ ಇಂಥ ಒಂದು ವಿಷಬೀಜನ ಬಿತ್ಕೊಂಡು ಓಡಾಡ್ತಿದ್ದಾರೆ. ಹೌದು ವೀಕ್ಷಕರೇ, ಇವತ್ತು ದೇಶನ ಯಾವ ಮಟ್ಟಕ್ಕೆ ತಂದಿಳಿಸಿದ್ದಾರೆ ಅಂದರೆ ಒಂದು ಕಡೆ ಹಿಂದೂ ಸಮಾಜದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಹಿಂದೂ ಆಚರಣೆಗಳ ಮೇಲೆ ತಪ್ಪು ಅಭಿಪ್ರಾಯಗಳನ್ನ ಮುಟ್ಟಿಸಿ ಬಡಬಗ್ಗರನ್ನ ತೊಗೊಂಡೋಗಿ ಅವಿದ್ಯಾವಂತರನ್ನ ತೊಗೊಂಡೋಗಿ ಒಂದು ಕಡೆ ಮತಾಂತರ ಮಾಡ್ತಿರೋದು, ಇನ್ನೊಂದು ಕಡೆ ದೇಶದಲ್ಲಿ ಅಶಾಂತಿನ ಸುಡಿಸೋದಕ್ಕೆ ಈ ಏನಿದ್ದಾರೆ ಈ ಟೆರರಿಸ್ಟ್ಗಳು ಅವ್ರದ್ದು ಒಂದು ಕಡೆ ಸಪೋರ್ಟ್ ಮಾಡೋದು, ಇಲ್ಲೇ ಕೂತ್ಕೊಂಡು ಅವ್ರನ್ನ ಸಪೋರ್ಟ್ ಮಾಡೋದು, ಇಲ್ಲೇ ಕೂತ್ಕೊಂಡು ಪಾಕಿಸ್ತಾನಕ್ಕೆ ಜೈ ಅನ್ನೋದು. ಇನ್ನು ಒಂದಷ್ಟು ಈ ಕಮ್ಯುನಿಸ್ಟ್ ಸಿದ್ಧಾಂತದವ್ರು ಹೌದು, ಈ ಎಡಪಂಥಿನ ಒಪ್ಕೊಂಡಿರೋ ಅಂಥ ಒಂದಷ್ಟು ಕಮ್ಯುನಿಸ್ಟ್ ಸಿದ್ಧಾಂತ ಇದ್ದಾರೆ. ಅವರುಗಳದ್ದು ಕತೆ ಏನು, ಅವರುಗಳದ್ದು ನಕ್ಸಲ್ ಪರ. ಹೌದು, ಅವರು ನಕ್ಸಲ್ ಪರ. ಡೈರೆಕ್ಟಾಗೋ ಇಂಡೈರೆಕ್ಟಾಗೋ ನಕ್ಸಲ್ಗೆ ಸಪೋರ್ಟ್ ಮಾಡೋದು, ಅವರಿಗೆ ಏನು ಸೌಕರ್ಯಗಳು ಬೇಕೋ ಅದನ್ನು ಮಾಡಿಕೊಡೋದು, ಅವರಿಗೆ ಬೆಂಬಲ ಕೊಡೋದು, ಸಮಾಜದಲ್ಲಿ ಅಶಾಂತಿನ ಸೃಷ್ಟಿ ಮಾಡೋದು. ಈ ರೀತಿ ಒಟ್ಟಾರೆ ಏನು ಗೊತ್ತಾ, ಈ ದೇಶನ ದೇಶವಾಗಿ ಇಡಬಾರ್ದು, ಈ ಹಿಂದೂ ಸಮಾಜನ ಇವತ್ತು ನೆಮ್ಮದಿಯಾಗಿರೋಕ್ಕೆ ಬಿಡಬಾರ್ದು ಅನ್ನೋ ರೀತಿಯಲ್ಲಿ ಇವತ್ತು ತುಂಬ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಪ್ಲಾನ್ಗಳನ್ನ ಮಾಡ್ಕೊಂಡು ಇವತ್ತು ಒಂದಷ್ಟು ಜನ ಈ ದೇಶದ ಮೇಲೆ ಹುನ್ನಾರಗಳು ನಡೆಸ್ತಿದ್ದಾರೆ. ಅದರಲ್ಲಿ ಕನ್ವರ್ಷನ್ನು ಒಂದು, ಟೆರರಿಸಮ್ಮು ಒಂದು, ನಕ್ಸಲರು ಒಂದು. ಇದನ್ನೆಲ್ಲ ಏನಕ್ಕಪ್ಪ ಮಾಡ್ತಿದ್ದಾರೆ ಅಂದರೆ ಈ ದೇಶ ಒಟ್ಟಾಗಿರಬಾರ್ದು. ಈ ಸಮಾಜ ಇದೆಯಲ್ಲ ಹಿಂದೂ ಸಮಾಜ, ಈ ಸಮಾಜ ಒಟ್ಟಾಗಿರಬಾರ್ದು. ಈ ಸಮಾಜ ಒಟ್ಟಾಗಿದ್ದರೆ ಇವರು ಏನೂ ಮಾಡಲಿಕ್ಕೆ ಬರಲ್ಲ. ಹೌದು, ಈ ಸಮಾಜ ಒಟ್ಟಾಗಿರಬಾರ್ದು. ಆ ಕಾರಣಕ್ಕೋಸ್ಕರ ಇವತ್ತು ನೋಡಿ ಧರ್ಮಸ್ಥಳದ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಿದ್ದಾರೆ. ಹೆಣಗಳು ಊತಿದ್ದಾರೆ, ಬೂಡೆಗಳು ಸಿಗ್ತಿದೆ ಅಂತ ಹೇಳಿ ಬೂಡೆ ಬಿಡ್ತಿದ್ದಾರೆ. ಶಬರಿಮಲೆ ಮೇಲೆ ಆಯಿತು, ಮತ್ತು ಅಲ್ಲಿ ಮಹಾರಾಷ್ಟ್ರದಲ್ಲಿ ಆಯಿತು. ಇವರು ಎಲ್ಲೆಲ್ಲಿ ಸಕ್ಸಸ್ ಆಗಲ್ಲ ಮತ್ತೊಂದಕ್ಕೆ ಟಾರ್ಗೆಟ್ ಮಾಡೋದು, ಎಲ್ಲಿ ಸಕ್ಸಸ್ ಆಗಲ್ಲ ಮತ್ತೊಂದಕ್ಕೆ ಟಾರ್ಗೆಟ್ ಮಾಡೋದು. ಇದ್ರ ಉದ್ದೇಶ ಏನಿಲ್ಲ ವೀಕ್ಷಕರೇ, ಇದ್ರ ಉದ್ದೇಶ ಒಂದೇ, ಸಮಾಜನ ಹೊಡಿಬೇಕು. ಒಂದಷ್ಟು ಜನ ಇದನ್ನು ಇಸ್ಲಾಂ ಮಾಡ್ತೀವಿ ಅಂತ ಹೇಳಿ ಅವರು ಬಾಂಬುಗಳು ಗನ್ಗಳು ತಗೊಂಡು ಅವ್ರು ಓಡಾಡ್ತಿದ್ದಾರೆ. ಇನ್ನು ಈ ಕ್ರಿಶ್ಚಿಯನ್ ಕಮ್ಯುನಿಟಿ ಇದೆಯಲ್ಲ, ಇವರು ಇಂಥದ್ದು ಯಾವುದೂ ಮಾಡಲ್ಲ. ಇವರು ಗನ್ನು ಹಿಡಿಯೋದಿಲ್ಲ, ಬಾಂಬುನೂ ಹಾಕೋದಿಲ್ಲ, ಯಾರನ್ನೂ ಕೊಲ್ಲೋದು ಇಲ್ಲ.
ಇವ್ರು ಏನಂದರೆ ಮತಾಂಧತೆ, ಧರ್ಮದ ಬೀಜನ ತಪ್ಪಾಗಿ ಧರ್ಮದ ಬಗ್ಗೆ ಅರಿವಿಲ್ದಿರೋರು ಅದನ್ನ ಹುಡ್ಕೊಳ್ಳೋದು, ಸ್ವಲ್ಪ ಆರ್ಥಿಕವಾಗಿ ಹಿನ್ನಡೆಯಲ್ಲಿ ಇರೋರನ್ನ ಹುಡ್ಕೋದು, ಅವ್ರನ್ನ ಟಾರ್ಗೆಟ್ ಮಾಡೋದು, ಅವರಿಗೆ ಧರ್ಮದ ಅಫೀಮನ್ನು ತುಂಬಿಬಿಟ್ಟು ಹಿಂದೂ ಸಮಾಜದ ಮೇಲೆ ಎತ್ಕಟ್ಟೋದು, ಅವ್ರನ್ನ ತೊಗೊಂಡೋಗ್ಬಿಟ್ಟು ಕ್ರಿಶ್ಚಿಯನ್ಗೆ ಕನ್ವರ್ಟ್ ಮಾಡೋದು. ಈಗ ಮಾಡೋದ್ರ ಮುಖಾಂತರ ದೇಶದಲ್ಲಿ ಇವತ್ತು ಅಸಮಾನತೆಯನ್ನು ನಿಜವಾಗ್ಲೂ ಸೃಷ್ಟಿ ಮಾಡ್ತಿರೋದು ಈ ಶುದ್ರ ಶಕ್ತಿಗಳೇ. ಹೌದು, ಇಂಥ ಶಕ್ತಿಗಳು ದೇಶದಲ್ಲಿ ವ್ಯವಸ್ಥಿತವಾಗಿ ಕೆಲಸ ಮಾಡ್ತಿದೆ. ಮತ್ತು ಈ ದೇಶದ ಬೆಳವಣಿಗೆನ ಸಹಿಸೋಕ್ಕಾಗದೇ ಇರೋವಂಥ ಸಾಕಷ್ಟು ಜನರು ಹೊರಗಡೆ ದೇಶಗಳಲ್ಲಿದ್ದಾರೆ. ಅವರು ಇವರಿಗೆ ಎಷ್ಟು ಬೇಕಾದರೂ ಫಂಡಿಂಗ್ ಮಾಡ್ತಾರೆ, ಎಷ್ಟು ಬೇಕಾದರೂ ದುಡ್ಡು ಕೊಡ್ತಾರೆ. ಹೌದು ವೀಕ್ಷಕರೇ, ಎಷ್ಟು ಬೇಕಾದ್ರೂ ದುಡ್ಡು ಕೊಡ್ತಾರೆ. ನೀವು ಎಕ್ಸಾಂಪಲ್ ತೊಗೊಳ್ಳಿ, ನಮ್ಮ ಧರ್ಮಸ್ಥಳದಲ್ಲಾಗಿದ್ದು ಅಷ್ಟೆಲ್ಲ ಮಾಡಿದ್ರಲ್ಲ ಅವರು, ಅವರಿಗೆ ದುಡ್ಡು ಎಲ್ಲಿಂದ ಬಂತು, ಫಂಡಿಂಗ್ ಎಲ್ಲಿಂದ ಆಯಿತು? ನಮಗೆ ನಾವೇ ಪ್ರಶ್ನೆ ಮಾಡ್ಕೋಬೇಕಲ್ವ. ಅವರು ಶುರು ಮಾಡಿದ್ದು ಸೌಜನ್ಯ ಅಂತ, ಸೌಜನ್ಯ, ಜಸ್ಟಿಸ್ ಫಾರ್ ಸೌಜನ್ಯ. ಎಲ್ಲಿ ಸೌಜನ್ಯ ಮಾಯ ಆಗೋಗ್ಬಿಟ್ಲು ಪಾಪ. ಆದರೆ ಅಲ್ಲಿ ನಡೆದಿದ್ದೇನು? ಅಲ್ಲಿ ನಡೆದಿದ್ದು ಒಂದು ಹಿಂದೂ ಧಾರ್ಮಿಕ ಕ್ಷೇತ್ರದ ಮೇಲೆ ಅಪನಂಬಿಕೆಯನ್ನು ಮೂಡಿಸಬೇಕು ಅನ್ನೋದೇ ವ್ಯವಸ್ಥಿತವಾಗಿ ನಡೆದಿದ್ದು. ಇದು ಕೂಡ ದೇಶ ಒಡೆಯೋದರ ಇನ್ನೊಂದು ಭಾಗ. ಹಿಂದೂಗಳ ಆಚಾರಗಳನ್ನ, ವಿಚಾರಗಳನ್ನ, ಪೂಜಾ ಪದ್ಧತಿಗಳನ್ನ ಕೆಟ್ಟದಾಗಿ ಬಿಂಬಿಸೋದು, ಹಿಂದೂ ದೇವರುಗಳನ್ನ ಅವಹೇಳನ ಮಾಡೋದು, ಹಿಂದೂಗಳಲ್ಲಿ ಗೊಂದಲನ ಸೃಷ್ಟಿ ಮಾಡೋದು, ಇದನ್ನು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದು ಸಮಾಜನ ಒಡೆಯೋ ಕೆಲಸ ಮಾಡ್ತಿದೆ. ನಂದು ಕಳಕಳಿಯ ಮನವಿ ಏನಪ್ಪ ಅಂದರೆ, ಹಿಂದೂ ಸಮಾಜದಲ್ಲಿ ನಾವು ಯಾಕಿನ್ನೂ ಹೀಗೆ ಇದ್ದೀವಿ? ಇಂಥ ಅಯೋಗ್ಯರು, ಅಪ್ರಯೋಜಕರು, ಇಂಥ ಹಲಾಲ್ಕೋರ್ರು ಹೇಳಿದ್ದನ್ನೆಲ್ಲ ನಾವು ಯಾಕೆ ಕೇಳ್ತಿದ್ದೀವಿ? ದಯಮಾಡಿ ಒಂದು ಸರಿ ಯೋಚನೆ ಮಾಡ್ಬೇಕಲ್ವ ನಾವು. ನಾನು ಸಮಾಜದಲ್ಲಿ ನಾನು ಏನು ಹೇಳಕೊಟ್ಟಿದ್ದೀನಿ ಅಂದರೆ, ದಯಮಾಡಿ ಹಿಂದೂ ಸಮಾಜ ಇಂಥ ಏನು ಈ ಶಕ್ತಿಗಳಿದೆಯಲ್ಲ, ಈ ಶಕ್ತಿಗಳ ವಿರುದ್ಧ ನಾವು ಹೋರಾಟ ಮಾಡಬೇಕು. ಯಾಕೆಂದರೆ ನೋಡಿ, ಧರ್ಮನೇ ಇಲ್ಲ ಅಂದರೆ ದೇಶ ಉಳಿಯಲ್ಲ ಕಣ್ರಿ. ಇವತ್ತು ಇಡೀ ಜಗತ್ತಲ್ಲಿ ನೀವು ಹೋಗಿನಿ, ಹಿಂದೂ ದೇಶ ಅನ್ನೋದು ಎಲ್ಲೂ ಇಲ್ಲ. ನಮಗೆ ಬೇರೆ ಪರ್ಯಾಯ ದೇಶನೇ ಇಲ್ಲ ಕಣ್ರಿ. ನಮಗೆ ಇರೋದು ಒಂದೇ, ಅದು ಭಾರತ. ಹಿಂದೂಗಳಿಗಿರೋದು ಒಂದೇ. ನಾವು ಈ ದೇಶಕ್ಕೆ ಏನಾದರೂ ತೊಂದರೆ ಆದರೆ, ನಾವೇನಾದರೂ ಹೊರಕ್ಕೆ ಹೋಗಬೇಕು ಅಂತ ಪರಿಸ್ಥಿತಿ ಬಂದರೆ, ಖಂಡಿತವಾಗ್ಲೂ ನಮ್ಗೆ ಯಾವ ದೇಶದಲ್ಲೂ ಜಾಗ ಇಲ್ಲ ಕಣ್ರಿ. ನಮ್ಗೆ ಯಾವ ದೇಶದಲ್ಲೂ ಜಾಗ ಇಲ್ಲ. ಒಬ್ಬ ಕ್ರಿಶ್ಚಿಯನ್ನು ಈ ದೇಶದಲ್ಲಿ, ಈ ಜಗತ್ತಿನಲ್ಲಿ ಅವನಿಗೆ ಸಾಕಷ್ಟು ದೇಶಗಳು ಕ್ರಿಶ್ಚಿಯಾನಿಟಿನ ಫಾಲೋ ಮಾಡೋ ದೇಶಗಳಿದೆ ಕಣ್ರಿ. ಅವ್ರು ಎಲ್ಲಿ ಬೇಕಾದ್ರೂ ಹೋಗಿ ಬದುಕ್ಬೋದು. ಮುಸಲ್ಮಾನರು ಜಗತ್ತಲ್ಲಿ ಅವ್ರಿಗೆ ಸಾಕಷ್ಟು ಅವ್ರದ್ದೇ ದೇಶಗಳಿದೆ. ಇಸ್ಲಾಂನ ಫಾಲೋ ಮಾಡೋ ದೇಶಗಳಿದೆ. ಆದರೆ ಹಿಂದೂಯಿಸಮ್ನ ಫಾಲೋ ಮಾಡೋ ದೇಶ ಭಾರತ ಬಿಟ್ಟರೆ ಜಗತ್ತಲ್ಲಿ ಯಾವ ದೇಶನೂ ಇಲ್ಲ ಕಣ್ರಿ. ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ, ದಯವಿಟ್ಟು ಇದನ್ನು ಮನಸ್ಸಲ್ಲಿ ಇಟ್ಕೊಳ್ಳಿ. ನಾವು ನಮ್ಮ ಧರ್ಮನ, ನಮ್ಮ ಅಸ್ತಿತ್ವನ, ಈ ದೇಶನ ನಾವು ಉಳಿಸ್ಕೊಂಡಿಲ್ಲ ಅಂದರೆ ನಮ್ಮ ಕಾಲಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಮುಂದಿನ ಪೀಳಿಗೆ ಇದೆಯಲ್ವಾ, ಖಂಡಿತವಾಗ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಕಷ್ಟನ ಅನುಭವಿಸ್ಬೇಕಾಗತ್ತೆ. ಅವ್ರು ಮುಂದೆ ಕಷ್ಟ ಅನುಭವಿಸ್ಬಾರ್ದು ಅನ್ನೋಂಗಿದ್ರೆ ಇವತ್ತು ನಾವು ಜಾಗರೂಕರಾಗಬೇಕು. ಹೌದು, ಇವತ್ತು ನಾವು ಜಾಗರೂಕರಾಗಬೇಕು. ಯಾವ ರಾಜಕೀಯ ಪಕ್ಷಗಳು ಹಿಂದೂ ವಿರೋಧಿ ಧೋರಣೆಗಳನ್ನ ಮಾಡ್ತಿದೆ, ಅಂಥ ರಾಜಕೀಯ ಪಕ್ಷಗಳನ್ನ ನಾವಿವತ್ತು ರಾಜಕೀಯವಾಗಿ ಹೊರಗಡೆ ಇಡಬೇಕಾಗಿದೆ. ಏನಕ್ಕೆ ಅಂದರೆ, ಯಾವುದೇ ಒಂದು ಯಾವುದು ಮುಸ್ಲಿಮ್ ಆಗಲಿ ಕ್ರಿಶ್ಚಿಯನ್ ಆಗಲಿ ರಾಜಕೀಯ ಬೆಂಬಲ ಸಿಕ್ಕಿಲ್ಲ ಅಂದರೆ ಅವ್ರು ಏನೂ ಮಾಡೋಕ್ಕೆ ಬರೋದಿಲ್ಲ. ಇವತ್ತು ಈ ಎರಡೂ ಧರ್ಮಗಳು ಕೂಡ, ಈ ಎರಡೂ ಮತಗಳು ಕೂಡ ಏನಕ್ಕೆ ಇಷ್ಟು ಭಾರತದಲ್ಲಿ ಅನಾಚಾರಗಳು ಮಾಡ್ತಿದೆ, ಕಂಡಂಗೆ ಮತಾಂತ ಮಾಡ್ತಿದೆ, ಇನ್ನು ಮುಸಲ್ಮಾನರು ಕಂಡ ಕಡೆ ಗಲಾಟೆಗಳು ಮಾಡ್ತಿದೆ. ಏನಕ್ಕೆ ಅಂದರೆ ಸರ್ಕಾರಗಳೇ ಅವ್ರ ಪರ ನಿಲ್ತಿದೆ, ಒಂದು ದೊಡ್ಡ ರಾಜಕೀಯ ಪಕ್ಷಗಳೇ ಅವ್ರ ಪರ ನಿಲ್ತಿದೆ. ಏನಕ್ಕೆ ಅಂದರೆ ರಾಜಕೀಯ ವೋಟ್ ಬ್ಯಾಂಕ್ಗೋಸ್ಕರ ಇವತ್ತು ಅವ್ರನ್ನ ಓಲೈಕೆ ಮಾಡ್ತಿದೆ. ಆದರೆ ಹಿಂದೂಗಳನ್ನ ಯಾರೂ ಕೇರೆ ಮಾಡ್ತಿಲ್ಲ ಇವತ್ತು. ಹೌದು ವೀಕ್ಷಕರೇ, ಹಿಂದೂಗಳನ್ನ ಯಾರೂ ಕೇರೆ ಮಾಡ್ತಿಲ್ಲ. ಅಂದರೆ ನಾವು ಅಷ್ಟು ಅಸಹಾಯಕರಾಗಿ ಹೋಗಿದ್ದೀವ? ಹೇಳಿ, ನಮ್ದೇನು ಲೆಕ್ಕನೇ ಇಲ್ವ? ನಾವಿಲ್ಲಿ ಯೋಚನೆ ಮಾಡಿ. ಇವತ್ತು ನಾವು ಸಮಾಜ ಒಟ್ಟಾಗಬೇಕು, ಸಮಾಜ ಒಗ್ಗೂಡಬೇಕು, ಈ ದೇಶ, ಈ ಧರ್ಮನ ಉಳಿಸೋವಂಥ ಒಂದು ರಾಜಕೀಯ ಪಕ್ಷನ ನಾವು ತರಬೇಕು. ಯಾಕೆಂದರೆ ನಾವು ಏನೇ ಕೆಲಸ ಮಾಡಬೇಕಂದ್ರೂ ರಾಜಕೀಯ ಬೆಂಬಲ ಬೇಕೇ ಬೇಕು. ಹೌದು, ಕಾನೂನನ್ನು ನಾವು ನೀವು ಮಾಡೋಕ್ಕೆ ಬರಲ್ಲ, ಸರ್ಕಾರಗಳೇ ಮಾಡಬೇಕು. ಆ ಕಾನೂನು ಈ ದೇಶ ಉಳಿಯಬೇಕು, ಈ ಧರ್ಮ ಉಳಿಯಬೇಕು ಅಂತ ಕಾನೂನುಗಳು ಮಾಡಬೇಕು ಅಂದರೆ, ನಮ್ಮ ಧರ್ಮ, ನಮ್ಮ ದೇಶ ಉಳಿಬೇಕು ಅಂದರೆ
ನಾವು ಅಂಥ ಒಂದು ಪಕ್ಷನ ಆರಿಸಿ ಕಳಿಸ್ಬೇಕು. ಆವಾಗ ಮಾತ್ರ ಕಾನೂನುಗಳು ಬರುತ್ತೆ. ಇವತ್ತು ನೋಡಿ ಕರ್ನಾಟಕದಲ್ಲಿ ಏನು ಮಾಡ್ತಿದ್ದೀವಿ ನಾವು ನೋಡ್ತಿದ್ದೀವಿ, ಏನಾಗ್ತಿದೆ ಹೇಳಿ ಕರ್ನಾಟಕದಲ್ಲಿ ಇವತ್ತು ಕರ್ನಾಟಕ ಸರ್ಕಾರ ಹೇಳ್ತಿದೆ RSSನವರು ದೇವಸ್ಥಾನಗಳ ಒಳಗಡೆ ಹೋಗಂಗಿಲ್ಲ, ಮೈದಾನಗಳನ್ನ ಬಳಸಂಗಿಲ್ಲ, ಪಾರ್ಕ್ಗಳನ್ನ ಬಳಸಂಗಿಲ್ಲ, ಸರ್ಕಾರಿ ಜಾಗಗಳನ್ನ ಬಳಸಂಗಿಲ್ಲ, ಇವನ್ನೆಲ್ಲ ಬಳಸ್ಕೊಂಡು ನೀವೇನು ಕಾರ್ಯಕ್ರಮಗಳು ಮಾಡೋಂಗಿಲ್ಲ. ವೀಕ್ಷಕರನ್ನು ನಾನು ಹೇಳ್ತೀನಿ, ಮುಂದೊಂದು ದಿವಸ ಹಿಂದೂಗಳು ಹಿಂದೂ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದರೆ ಮೊದಲು ಪರ್ಮಿಷನ್ ತಗೊಂಬನ್ನಿ ಅಂತ ಹೇಳೋವಂಥ ಕಾನೂನುಗಳನ್ನ ಅಯೋಗಿರ್ತಿರ್ತಾರೆ. ಹೌದು, ನೀವು ನೋಡಿರ್ಬೇಕು. ಈಗ BK ಹರಿಪ್ರಸಾದ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ದೊಣ್ಣೆ ಹಿಡ್ಕೊಂಡು ಹೋಗೋರಲ್ಲ ದನ ಕಾಯಕ್ಕೆ ಹೋಗೋರು ಅಂತ. ಮಿಸ್ಟರ್ ಹರಿಪ್ರಸಾದ್ ಅವರೇ, ದನ ಕಾಯ್ತಿದ್ದ ಗೊಲ್ಲ ಶ್ರೀಕೃಷ್ಣ ಪರಮಾತ್ಮ ಕಣ್ರಿ. ಈ ದೇಶಕ್ಕೆ ಭಗವದ್ಗೀತೆ ಕೊಟ್ಟವನು. ಆ ಪರಿಜ್ಞಾನ ಇಲ್ಲ ನಿನಗೆ. ಏನು ಹೇಳೋ, ನಿನಗೆ ಆ ಪರಿಜ್ಞಾನನೇ ಇಲ್ಲ ನಿನಗೆ. ಹೌದು, ಇಡೀ ಜಗತ್ತಿಗೆ ಗೀತೆನ ಕೊಟ್ಟಿದ್ದು ಅದೇ ದನ ಕಾಯ ಗೊಲ್ಲ ಕಣ್ರಿ. ಇತಿಹಾಸ ಗೊತ್ತಿಲ್ದಿರೋ ದಡ್ಡ ನೀನು. ಒಂದು ಎಲೆಕ್ಷನ್ ಗೆಲ್ಲಕ್ಕಾಗದಿರೋ ಅಯೋಗ್ಯ ನೀನು. ನೀನು ದೊಣ್ಣೆ ಹಿಡ್ಕೊಂಡವ್ರು ದನ ಮೇಸೋರಂತೆ. ದನ ಮೇಸೋರು ತಾಕತ್ತು ಎಷ್ಟಿತ್ತು ಅಂತ ನಿನಗೇನು ಗೊತ್ತು? ಈ ದೇಶ ನಿಂತಿರೋದು ಇವತ್ತು ಆ ದನ ಕಾಯ್ತಿದ್ನಲ್ಲ ಕೃಷ್ಣ, ಅವನು ಕೊಟ್ಟಿದ್ದ ತತ್ವಗಳ ಮೇಲೆ ಈ ದೇಶ ನಿಂತಿರೋದು. ಗೊತ್ತಾಯ್ತಾ? ಅಯೋಗ್ಯರು ನೀವೆಲ್ಲ, ನಿಮ್ಗೇನು ಗೊತ್ತಿದೆ? ಹಾಗಾದರೆ ಅದೇ ದೊಣ್ಣೆ ಹಿಡ್ಕೊಂಡು ಹೋಗೋರು ದನ ಕಾಯೋರಾದರೆ ಪೆಟ್ರೋಲ್ ಬಾಂಬು ಕಲ್ಲು ಮೊಚ್ಚಿ ಹಿಡ್ಕೊಂಡು ಹೋಗ್ತಾರಲ್ಲ, ಅವ್ರೇನು ಮಾಡೋರು ಹೇಳಿ? ಅದನ್ನು ಯಾಕೆ ಗಂಟ್ಲಾಗೆ ನಾನು ತಗ್ಲ್ಕೊಂಡಿದ್ದೀಯಾ? ಹೇಳ್ರಿ ಹರಿಪ್ರಸಾದ್ ಅವರೇ, ಏನು ತಗ್ಲ್ಕೊಂಡಿದ್ದೆ ಗಂಟ್ಲಲ್ಲಿ? ನಿಮ್ಮ ಗಂಟ್ಲಲ್ಲಿ ಯಾವಾಗಲೂ ತಗ್ಲ್ಕೊಂಡಿರುತ್ತೆ ಬೇರೆಯವ್ರ ಬಗ್ಗೆ ಹೇಳೋವಾಗ. ಹಿಂದೂಗಳ ಬಗ್ಗೆ ಏನು ಬೇಕಾದ್ರೆ ಹೇಳ್ತೀರ. ಯಾಕೆಂದರೆ ಇದು ಹುಲ್ಗಾವಲು ಬೇಯ್ತಾ ಇರ್ಬೋದು, ಹೊಟ್ಟೆ ತುಂಬಿಸ್ಕೊತಾ ಇರ್ಬೋದು ಅಲ್ವಾ? ಈ ಉಚ್ಚಾಟಗಳನ್ನೆಲ್ಲ ಬಿಟ್ಟು ಸರಿಯಾಗಿ ಸರ್ಕಾರ ನಡೆಸೋದನ್ನ ಕಲೀರಿ. ದಯವಿಟ್ಟು ಹಿಂದೂ ಸಮಾಜ ಜಾತಿ ಜಾತಿ ಅಂತ ಹೊಡೆದಾಡೋದನ್ನು ಬಿಟ್ಟು ನಾವೆಲ್ಲ ಒಂದು ಅಂತ ಹೇಳಿ ಮುಂದಿನ ದಿನಗಳಲ್ಲಾದ್ರೂ ಈ ಧರ್ಮನ ಈ ದೇಶನ ಉಳಿಸೋವಂಥ ಒಂದು ಕೆಲಸಕ್ಕೆ ನಾವೆಲ್ಲ ಕೈ ಹಾಕಿ ನಾವೆಲ್ಲರೂ ಒಗ್ಗಟ್ಟಾಗಿ ಮುಂದೋಗೋಣ ಅಂತ ಹೇಳೋದರ ಮುಖಾಂತರ ಇವತ್ತಿನ ಟ್ಯಾಕ್ಸಿವಾಲ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹೆಚ್ಚೆಚ್ಚು ಕಾಮೆಂಟ್ ಮಾಡೋದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸ್ತೀರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.